ನಮಸ್ಕಾರ. ಇಂದು ನಾವು ಒಂದು ವಿಧಾನಸಭಾ ಕ್ಷೇತ್ರದ ರಾಜಕೀಯ ಅರ್ಥವ್ಯವಸ್ಥೆಯನ್ನ ಆಳವಾಗಿ ನೋಡೋಣ. ನೋಡಿ, ಇದು ಯಾವುದೇ ಪಕ್ಷದ ಪರ ವಿರೋಧದ ವಿಶ್ಲೇಷಣೆ ಅಲ್ಲ. ಇದು ಸಂಪೂರ್ಣವಾಗಿ ಡೇಟಾ ಅಂದ್ರೆ ಅಂಕಿಅಂಶಗಳ ಮೇಲೆ ನಿಂತಿರೋ ಒಂದು ಅಧ್ಯಯನ. ಇದರ ಉದ್ದೇಶ ಒಂದೇ: ಜನಕೇಂದ್ರಿತ ಆಡಳಿತದ ದಾರಿಯನ್ನ ಹೇಗೆ ಕಂಡುಹಿಡಿಬೋದು ಅನ್ನೋದನ್ನ ಅರ್ಥ ಮಾಡ್ಕೊಡೋದು. ಬನ್ನಿ, ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಆಳಕ್ಕೆ ಇಳಿಯೋಣ. ಮೊದ್ಲಿಗೆ ಈ ಕ್ಷೇತ್ರದ ಜಾಗ ಎಲ್ಲಿದೆ ಅಂತ ನೋಡೋಣ. ನರಸಿಂಹರಾಜ ಇದು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಹೃದಯ ಭಾಗದಲ್ಲಿರೋ ಕ್ಷೇತ್ರ. ಇದರ ಒಂದು ದೊಡ್ಡ ವಿಶೇಷತೆ ಅಂದ್ರೆ ಇದು 100% ನಗರ ಪ್ರದೇಶ, ಹಳ್ಳಿಗಳೇ ಇಲ್ಲ. ಹಾಗಾಗಿ ಇಲ್ಲಿನ ರಾಜಕೀಯದ ಲೆಕ್ಕಾಚಾರ, ಸಮಸ್ಯೆಗಳು ಎಲ್ಲವೂ ತುಂಬಾ ವಿಭಿನ್ನ ಮತ್ತು ಸಂಕೀರ್ಣ. ಸರಿ, ನಾವು ಹೇಗೆ ಮುಂದುವರಿಯುತ್ತೇವೆ ಅಂತ ನೋಡೋದಾದ್ರೆ ಮೊದಲು ಕ್ಷೇತ್ರದ ವಾಸ್ತವ ಸ್ಥಿತಿ ಅಂದ್ರೆ ಗ್ರೌಂಡ್ ಟ್ರೂತ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಜನರ ತೀರ್ಪಿನ ವಿಶ್ಲೇಷಣೆ, ನಂತರ ರಾಜಕೀಯ ಇತಿಹಾಸದ ಮಾದರಿಗಳನ್ನ ನೋಡಿ ಆಡಳಿತಕ್ಕೆ ಒಂದು ನೀಲನಕ್ಷೆ ಅಂದ್ರೆ ಬ್ಲೂಪ್ರಿಂಟ್ ಹೇಗೆ ರೂಪಿಸಬಹುದು ಅಂತ ಚರ್ಚಿಸೋಣ. ಕೊನೆಗೆ ಭರವಸೆಯಿಂದ ಪ್ರಗತಿಯತ್ತ ಹೇಗೆ ಸಾಗಬಹುದು ಅನ್ನೋದರ ಬಗ್ಗೆ ಮಾತಾಡೋಣ. ಹಾಗಿದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ: ನರಸಿಂಹರಾಜದ ವಾಸ್ತವ ಸ್ಥಿತಿ. ನೋಡಿ, ಯಾವುದೇ ಜಾಗದಲ್ಲಿ ಒಳ್ಳೆ ಬೆಳೆ ಬರಬೇಕು ಅಂದ್ರೆ ಮೊದ್ಲು ಅಲ್ಲಿನ ಮಣ್ಣಿನ ಗುಣ ಗೊತ್ತಿರಬೇಕು ಅಲ್ವಾ? ಹಾಗೇನೆ ಒಂದು ಕ್ಷೇತ್ರದ ಆಡಳಿತ ಚೆನ್ನಾಗಿರ್ಬೇಕು ಅಂದ್ರೆ ಮೊದ್ಲು ಅಲ್ಲಿನ ಜನರ ಬಗ್ಗೆ, ಅವರ ಸಮಾಜದ ರಚನೆ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಇಲ್ಲಿರೋ ಸಂಖ್ಯೆಗಳನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ನರಸಿಂಹರಾಜ ಕ್ಷೇತ್ರದ ಸಾಮಾಜಿಕ ರಚನೆಯನ್ನ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣುತ್ತೆ. ಸುಮಾರು 48% ಅಂದ್ರೆ ಹೆಚ್ಚು ಕಡಿಮೆಯ ಅರ್ಧದಷ್ಟು ಮತದಾರರು ಮುಸ್ಲಿಂ ಸಮುದಾಯದವರು. ಇದು ಈ ಕ್ಷೇತ್ರದ ರಾಜಕೀಯದ ಒಂದು ಮೂಲಭೂತ ಸತ್ಯ. ಯಾವುದೇ ಪಕ್ಷ ಇಲ್ಲಿ ಗೆಲ್ಲಬೇಕು ಅಂದ್ರೆ ಈ ಲೆಕ್ಕಾಚಾರವನ್ನ ಕಡೆಗಣಿಸೋಕೆ ಸಾಧ್ಯವೇ ಇಲ್ಲ. ಇದು ಇಲ್ಲಿನ ರಾಜಕೀಯದ ಅಡಿಪಾಯ. ಮತ್ತೊಂದು ಪ್ರಮುಖ ಅಂಶ, ನಾನು ಆಗ್ಲೇ ಹೇಳಿದ ಹಾಗೆ ಇದು 100% ನಗರ ಪ್ರದೇಶ, ಒಂದು ಹಳ್ಳಿಯೂ ಇಲ್ಲ. ಅಂದ್ರೆ ಇದರ ಅರ್ಥ ಏನು? ಇಲ್ಲಿನ ಜನರ ಸಮಸ್ಯೆಗಳು, ಅವರ ಆಸೆ ಆಕಾಂಕ್ಷೆಗಳು ಎಲ್ಲವೂ ನಗರ ಜೀವನಕ್ಕೆ ಸಂಬಂಧಿಸಿದ್ದು. ಒಳ್ಳೆ ರಸ್ತೆ, ನೀರು, ಉದ್ಯೋಗ ಇವೇ ಅವರ ಮುಖ್ಯ ಆದ್ಯತೆಗಳು. ಹಾಗಿದ್ರೆ ಜನರ ದೈನಂದಿನ ಜೀವನದಲ್ಲಿ ಕಾಡ್ತಿರೋ ಅತಿ ದೊಡ್ಡ ಸಮಸ್ಯೆಗಳು ಯಾವುವು? ಮುಖ್ಯವಾಗಿ 2. 1. ಮೂಲಸೌಕರ್ಯದ ಕೊರತೆ. ಎಷ್ಟೋ ವರ್ಷಗಳಿಂದ ರಸ್ತೆ, ಚರಂಡಿ, ಇತರ ನಾಗರಿಕ ಸೇವೆಗಳು ಸರಿಯಿಲ್ಲ ಅನ್ನೋ ದೂರು. ಇನ್ನೊಂದು, ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗಗಳೇ ಇಲ್ಲ. ಇದರಿಂದ ನಿರುದ್ಯೋಗದ ಸಮಸ್ಯೆ ತುಂಬಾನೇ ಹೆಚ್ಚಾಗಿದೆ. ಸರಿ, ಈಗ 2ನೇ ಭಾಗಕ್ಕೆ ಬರೋಣ. ಜನರ ತೀರ್ಪು ಏನನ್ನ ಹೇಳುತ್ತೆ? ಇಲ್ಲಿ ನಾವು ಚುನಾವಣೆ ಫಲಿತಾಂಶವನ್ನ ಕೇವಲ ಗೆಲುವು ಸೋಲು ಅಂತ ನೋಡಲ್ಲ, ಬದಲಿಗೆ ಒಬ್ಬ ಡಾಕ್ಟರ್ ರೋಗಿಯ ನಾಡಿಮಿಡಿತ ಪರೀಕ್ಷೆ ಮಾಡಿದ ಹಾಗೆ ಮತದಾರರ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಸಂಖ್ಯೆಗಳು ನಿಜಕ್ಕೂ ಒಂದು ಕಥೆ ಹೇಳ್ತವೆ. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ 38.5% ಇಂದ 45.1%ಗೆ ಜಿಗಿದಿದೆ. ಅಂದ್ರೆ ಹಾಲಿ ಶಾಸಕರ ಮೇಲೆ ಜನರ ಒಲವು ಹೆಚ್ಚಾಗಿದೆ. ಅದೇ ಹೊತ್ತಲ್ಲಿ ಪ್ರಮುಖ ಎದುರಾಳಿ ಬಿಜೆಪಿಯ ವೋಟ್ ಶೇರ್ 27.3% ಇಂದ 28.3%ಗೆ, ಅಂದ್ರೆ ಹೆಚ್ಚು ಕಡಿಮೆ ಅಲ್ಲೇ ನಿಂತಿದೆ. ಇನ್ನು ಎಸ್ಡಿಪಿಐ ತಮ್ಮ 20-22% ವೋಟ್ ಬೇಸನ್ನ ಗಟ್ಟಿಯಾಗಿ ಉಳಿಸ್ಕೊಂಡಿದೆ. ಈ 3 ಅಂಕಿಗಳು ಇಲ್ಲಿನ ರಾಜಕೀಯದ ಸಂಪೂರ್ಣ ಚಿತ್ರಣವನ್ನ ನಮ್ಮ ಮುಂದೆ ಇಡುತ್ತವೆ. 31,120. 2023ರಲ್ಲಿ ಹಾಲಿ ಶಾಸಕರು ಗೆದ್ದ ವೋಟ್ಗಳ ಅಂತರ ಇದು. ಯೋಚನೆ ಮಾಡಿ, ಇದೊಂದು ಸಣ್ಣ ಸಂಖ್ಯೆ ಅಲ್ಲ. ಇದು ಒಂದು ಕಡೆ ಹಾಲಿ ಶಾಸಕರ ಮೇಲಿರೋ ಜನರ ನಂಬಿಕೆಯನ್ನ ತೋರಿಸುತ್ತೆ, ಇನ್ನೊಂದು ಕಡೆ ಎದುರಾಳಿಗಳ ಮುಂದಿರೋ ಸವಾಲು ಎಷ್ಟು ದೊಡ್ಡದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ನೆನ್ಪಿಟ್ಕೊಳ್ಬೇಕು. ನಾವು ನೋಡ್ತಿರೋ ಸಮಸ್ಯೆಗಳು ಯಾವುದೇ ಒಬ್ಬ ವ್ಯಕ್ತಿಯಿಂದಾಗಿದ್ದಲ್ಲ, ಬದಲಿಗೆ ಇಡೀ ವ್ಯವಸ್ಥೆಯಲ್ಲಿರೋ ಲೋಪಗಳಿಂದಾಗಿರೋದು. ಹಾಗಾಗಿ ನಮ್ಮ ಚರ್ಚೆ ಕೂಡ ವ್ಯವಸ್ಥೆಯ ಬಗ್ಗೆ ಇರಬೇಕು, ವ್ಯಕ್ತಿಗಳ ಬಗ್ಗೆ ಅಲ್ಲ. ಸಾರ್ವಜನಿಕವಾಗಿ ಮಾತಾಡುವಾಗ ಪ್ರತಿಯೊಬ್ಬರ ಗಣತೆಯನ್ನ ಗೌರವಿಸಿ ಜವಾಬ್ದಾರಿಯಿಂದ ಮಾಹಿತಿ ಆಧಾರದ ಮೇಲೆ ಮಾತಾಡಬೇಕು ಅನ್ನೋದು ನಮ್ಮ ಸಂವಿಧಾನದ ಆಶಯ ಕೂಡ. ಮೊದಲನೇ ಸಮಸ್ಯೆ ಈ ಅಭಿವೃದ್ಧಿಯ ಕೊರತೆ. ನೋಡಿ, ಹಲವು ವರ್ಷಗಳಿಂದ ಸರಿಯಾದ ಹೂಡಿಕೆ ಆಗದೇ ಇರೋದ್ರಿಂದ ಮೂಲ ಸೌಕರ್ಯದಲ್ಲಿ ದೊಡ್ಡ ಕೊರತೆ ಕಾಣಿಸ್ತಿದೆ ಅಂತ ವಿಶ್ಲೇಷಣೆ ಹೇಳುತ್ತೆ. ಇದರ ಹಿಂದಿನ ಕಾರಣ ಏನು? ಅಧಿಕಾರಿ ಶಾಹಿಯ ನಿಧಾನಗತಿ ಮತ್ತು ಜನರ ಮೂಲಭೂತ ಅಗತ್ಯಗಳನ್ನ ಬಿಟ್ಟು ಕಣ್ಣಿಲೆ ಕಾಣುವ ಸಣ್ಣಪುಟ್ಟ ಯೋಜನೆಗಳ ಮೇಲೆ ಹೆಚ್ಚು ಗಮನ ಹರಿಸಿದ್ದು. ಇನ್ನು 2ನೇ ದೊಡ್ಡ ಸಮಸ್ಯೆ ಉದ್ಯೋಗದ ಬಿಕ್ಕಟ್ಟು. ಇದಂತೂ ಒಂದು ಇಡೀ ಜನರೇಷನ್ ಎದುರಿಸ್ತಿರೋ ಚಾಲೆಂಜ್.
ಯಾಕಂದ್ರೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡುವ ಐಟಿ ಪಾರ್ಕ್ಗಳಾಗಲಿ ದೊಡ್ಡ ಕೈಗಾರಿಕೆಗಳಾಗಲಿ ಇಲ್ಲಿ ಇಲ್ಲ. ಹಾಗಾಗಿ ಇಲ್ಲಿನ ಯುವಕರು ಕೆಲಸಕ್ಕೆ ಬೆಂಗಳೂರನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ. ಇನ್ನೊಂದು ಬಹಳ ಕುತೂಹಲಕಾರಿ ವಿಷಯ ಇದೆ. ಅದನ್ನ ಪರಂಪರೆಯ ಆಯಾಸ ಅಂತ ಕರಿಬೋದು. ಇದರ ಅರ್ಥ ಏನು ಅಂದ್ರೆ, ಒಂದು ಕಡೆ ಜನರು ನಿಷ್ಠೆಯಿಂದ ವೋಟ್ ಹಾಕ್ತಾರೆ, ಆದ್ರೆ ಅದೇ ಜನರ ಮನಸ್ಸಲ್ಲಿ 5 ಬಾರಿ ಶಾಸಕರಾದವರ ಮೇಲೆ, ಒಂದು ಕುಟುಂಬದ ಆಡಳಿತದ ಮೇಲೆ ಒಂದು ಸಣ್ಣ ಅಸಮಾಧಾನ ಕೂಡ ಇದೆ. ನೋಡಿ, ನಿಷ್ಠೆ ಮತ್ತು ಅಸಮಾಧಾನ ಎರಡೂ ಒಂದೇ ಕಡೆ ಇರೋದು ಈ ಕ್ಷೇತ್ರದ ಒಂದು ವಿಚಿತ್ರವಾದ, ಸಂಕೀರ್ಣವಾದ ಮನಸ್ಥಿತಿಯನ್ನ ತೋರಿಸುತ್ತೆ. ಹಾಗಿದ್ರೆ ಈ ನಿಷ್ಠೆ ಮತ್ತು ಅಸಮಾಧಾನದ ಮಿಶ್ರಣ ಯಾಕೆ ಹುಟ್ಕೊಳ್ತು? ಇದರ ಬೇರುಗಳು ಎಲ್ಲಿದೆ? ಇದಕ್ಕೆ ಉತ್ತರ ಸಿಗೋದು ಕ್ಷೇತ್ರದ ರಾಜಕೀಯ ಇತಿಹಾಸವನ್ನ ಕೆದಕಿದಾಗ. ಇತಿಹಾಸದ ಕೆಲವು ಮಾದರಿಗಳು ಇವತ್ತಿನ ಸವಾಲುಗಳನ್ನ ಹೇಗೆ ರೂಪಿಸಿವೆ ಅನ್ನೋದನ್ನ ಈಗ ನೋಡೋಣ. ಈ ಅಂಕಿ ಅಂಶಗಳು ಈ ಕ್ಷೇತ್ರದ ರಾಜಕೀಯ ಡಿಎನ್ಎ ಇದ್ದ ಹಾಗೆ. ಯೋಚನೆ ಮಾಡಿ, ಕಳೆದ 16 ಚುನಾವಣೆಗಳಲ್ಲಿ 13 ಬಾರಿ ಗೆದ್ದಿರೋದು ಕಾಂಗ್ರೆಸ್. ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಅಷ್ಟೇ ಅಲ್ಲ, ಕಳೆದ 5 ಟರ್ಮ್ನಿಂದ ಸೈದ್ ಕುಟುಂಬವೇ ಇಲ್ಲಿ ಅಧಿಕಾರದಲ್ಲಿದೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಇಲ್ಲಿ ಗೆದ್ದಿರೋದು 1994ರಲ್ಲಿ ಕೇವಲ ಒಂದೇ ಒಂದು ಬಾರಿ. ಅಂದಿನಿಂದ ಇವತ್ತಿನವರೆಗೂ ಅವರ ವೋಟ್ ಶೇರ್ 28% ದಾಟಿಲ್ಲ. ಇದೊಂದ್ ರೀತಿ ಕಾಣದ ಗಾಜಿನ ಗೋಡೆ ಇದ್ದ ಹಾಗೆ. ಇದು ವಿರೋಧ ಪಕ್ಷವನ್ನ, ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯನ್ನ ಒಂದು ದೊಡ್ಡ ಗೊಂದಲಕ್ಕೆ ದೂಡಿದೆ. ಅವ್ರ ಮುಂದಿರೋ ಪ್ರಶ್ನೆ ಏನು? ಹಳೆ ಅಭ್ಯರ್ಥಿಯನ್ನೇ ಮತ್ತೆ ನಿಲ್ಲಿಸ್ಬೇಕಾ? ಅವ್ರನ್ನ ನಿಲ್ಲಿಸಿದ್ರೆ ವೋಟ್ ಶೇರ್ ಹೆಚ್ಚಾಗ್ತಿಲ್ಲ, 28% ಹತ್ರನೇ ನಿಂತಿದೆ. ಅಥವಾ ಎಲ್ಲವನ್ನೂ ಬದಿಗಿಟ್ಟು ಒಬ್ಬ ಹೊಸ, ಸ್ಥಳೀಯವಾಗಿ ಬೇರು ಬಿಟ್ಟಿರೋ ನಾಯಕನನ್ನ ತರಬೇಕಾ? ಇದು ಅವರಿಗೆ ಸಿಕ್ಕಿರೋ ಒಂದು ರೀಸೆಟ್ ಅವಕಾಶ. ಇಲ್ಲಿಯವರೆಗೂ ನಾವು ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿದಿವಿ. ಈಗ ಪರಿಹಾರದ ಕಡೆಗೆ ಗಮನ ಹರಿಸೋಣ. ಕೇವಲ ಮಾತಿಲ್ಲ, ಕೃತಿ. ಡೇಟಾ ಆಧಾರಿತ, ರಚನಾತ್ಮಕವಾದ, ಸಂಪೂರ್ಣವಾಗಿ ಆಡಳಿತದ ಮೇಲೆ ಗಮನ ಇಟ್ಟಿರೋ ಒಂದು ಬ್ಲೂಪ್ರಿಂಟ್ ಹೇಗಿರ್ಬೋದಂತ ನೋಡೋಣ. ಈ ಬ್ಲೂಪ್ರಿಂಟ್ 3 ಮುಖ್ಯ ಸ್ತಂಭಗಳ ಮೇಲೆ ನಿಂತಿದೆ. ಮೊದಲನೆಯದು ಒಂದು ಅರ್ಬನ್ ಸ್ಕಿಲ್ ಮತ್ತು ಟೆಕ್ ಪಾರ್ಕ್. ಎರಡನೆಯದು ಪ್ರತಿ ವಾರ್ಡ್ ಮಟ್ಟದಲ್ಲಿ ಮೂಲಸೌಕರ್ಯಗಳನ್ನ ಸಂಪೂರ್ಣವಾಗಿ ಸರಿಪಡಿಸೋದು. ಮೂರನೆಯದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಒಂದು ಕ್ಲಸ್ಟರ್ ನಿರ್ಮಾಣ ಮಾಡೋದು. ಈ 3 ಯೋಜನೆಗಳು ನಾವು ಮೊದಲು ಮಾತಾಡಿದ ಉದ್ಯೋಗ ಮತ್ತು ಮೂಲಸೌಕರ್ಯದ ಸಮಸ್ಯೆಗಳಿಗೆ ನೇರವಾದ ಉತ್ತರ. ಇಲ್ಲಿರೋ ಸಂಖ್ಯೆಗಳನ್ನ ಕೇವಲ ಖರ್ಚು ಅಂತ ನೋಡ್ಬೇಡಿ, ಇದನ್ನ ಜನರ ಜೀವನದ ಮೇಲಿನ ಹೂಡಿಕೆ ಅಂತ ನೋಡಿ. ಉದಾಹರಣೆಗೆ, ಒಂದು ಸ್ಕಿಲ್ ಮತ್ತು ಟೆಕ್ ಪಾರ್ಕ್ಗೆ ಸುಮಾರು 40 ಕೋಟಿ ಖರ್ಚಾಗಬಹುದು. ಅದರಿಂದ 1000 ನೇರ ಉದ್ಯೋಗ ಸಿಗುತ್ತೆ. ಪ್ರತಿ ವರ್ಷ 2,000 ಯುವಕರಿಗೆ ತರಬೇತಿ ಸಿಗುತ್ತೆ. ಅಂದ್ರೆ ಅವರ ಭವಿಷ್ಯಕ್ಕೆ ಅಡಿಪಾಯ ಹಾಕಿದ ಹಾಗೆ. ಹಾಗೇನೆ ರಸ್ತೆ ಮತ್ತು ಚರಂಡಿಗೆ 80 ಕೋಟಿ ಹಾಕಿದ್ರೆ ರಸ್ತೆ ಗುಂಡಿಗಳ ಬಗ್ಗೆ ಬರೋ ದೂರುಗಳು ಅರ್ಧಕ್ಕರ್ಧ ಕಡಿಮೆ ಆಗತ್ತೆ. ಇದು ಜನರ ದೈನಂದಿನ ಜೀವನದ ಗುಣಮಟ್ಟವನ್ನ ಹೆಚ್ಚಿಸೋದು. ಸರಿ, ಪ್ಲಾನ್ ಮಾಡೋದು ಒಂದು ಭಾಗ, ಅದನ್ನ ಕಾರ್ಯರೂಪಕ್ಕೆ ತರೋದು ಇನ್ನೊಂದು, ಅಲ್ವಾ? ಹಾಗಿದ್ರೆ ಈ ಬ್ಲೂಪ್ರಿಂಟ್ ಅನ್ನ ಕೇವಲ ಮಾತಿನೆಡದೆ ನಿಜವಾಗಿ ಮಾಡಿ ತೋರಿಸೋದು ಹೇಗೆ? ಜನರ ನಂಬಿಕೆಯನ್ನ ಗಳಿಸೋದು ಹೇಗೆ? ಬನ್ನಿ ನೋಡೋಣ. ಮೊದಲು ಜನರ ಅತ್ಯಂತ ಮೂಲಭೂತ ಅಗತ್ಯಗಳಾದ ಮನೆ ಮತ್ತು ನೀರಿಗೆ ಗಮನ ಕೊಡಬೇಕು. ಸ್ಲಂಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಹಂಚಿಕೆಯನ್ನ ವೇಗಗೊಳಿಸಬೇಕು. 2025ರ ಒಳಗಾಗಿ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ 24 ಗಂಟೆ ಕುಡಿಯೋ ನೀರು ತಲುಪಿಸಬೇಕು. ಅಷ್ಟೇ ಅಲ್ಲ, ಯಾವೆಲ್ಲ ಕೆಲಸಗಳು ಮುಗಿದಿವೆ, ಯಾರಿಗೆಲ್ಲ ಮನೆ ಸಿಕ್ಕಿದೆ ಅಂತ ಜನರಿಗೆ ತಿಳಿಸ್ಬೇಕು. ಆಗ ಅವರಿಗೆ ನಂಬಿಕೆ ಬರುತ್ತೆ. ಯಾಕಂದ್ರೆ ಒಳ್ಳೆ ಆಡಳಿತಕ್ಕೆ ನಂಬಿಕೆ ಬೇಕೇ ಬೇಕು. ನಂಬಿಕೆ ಹೇಗ್ಬರುತ್ತೆ? ಜನರನ್ನ ಗೌರವಿಸಿದಾಗ. ಪ್ರತಿಯೊಂದು ಹಂತದಲ್ಲೂ ಜನರ ಒಪ್ಪಿಗೆ ಮತ್ತು ಅವರ ಖಾಸಗಿತನವನ್ನ ಗೌರವಿಸಬೇಕು. ಭಾರತದ ಹೊಸ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾನೂನು ಹೇಳೋದು ಇದನ್ನೇ. ಸರಳವಾಗಿ ಹೇಳೋದಾದ್ರೆ, ಸರ್ಕಾರದ ಹತ್ರ ಜನರ ಮಾಹಿತಿ ಇದ್ರೆ ಅದನ್ನ ಅವರ ಅನುಮತಿಯಿಲ್ಲೇ ಬಳಸಬಾರ್ದು ಮತ್ತು ಅದನ್ನ ಸುರಕ್ಷಿತವಾಗಿ ಇಡೋದು ಸರ್ಕಾರದ ಜವಾಬ್ದಾರಿ. ಇದೇ ನಂಬಿಕೆ ಕಟ್ಟೋ ಮೊದಲ ಹೆಜ್ಜೆ. ಹಾಗಿದ್ರೆ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಮುಂದಿರೋ ದಾರಿ ಯಾವುದು? ಇಲ್ಲಿರೋ ದಾರಿ ತುಂಬಾನೇ ಸ್ಪಷ್ಟ. ಕೇವಲ ಮಾತು, ಭಾಷಣಗಳಿಗಿಂತ ನಿರಂತರವಾಗಿ ಪ್ರಾಮಾಣಿಕವಾಗಿ ಆಡಳಿತದ ಮೇಲೆ ಗಮನ ಹರಿಸೋದ್ರಲ್ಲಿ ನಿಜವಾದ ಗೆಲುವು ಅಡಗಿದೆ. ಹಾಗಾಗಿ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ನಮ್ಮುಂದೆ ಉಳಿಯುತ್ತೆ. ದಶಕಗಳ ಕಾಲದಿಂದ ಬೇರೂರಿರುವ ಒಂದು ರಾಜಕೀಯ ಪರಂಪರೆಯನ್ನ, ಜನರ ನಿಷ್ಠೆಯನ್ನ ಸಂಪೂರ್ಣವಾಗಿ ಡೇಟಾ ಮತ್ತು ಅಭಿವೃದ್ಧಿಯ ಮೇಲೆ ನಿಂತಿರೋ ಒಂದು ನೀಲನಕ್ಷೆ ಮೀರಿ ನಿಲ್ಲೋಕೆ ಸಾಧ್ಯನಾ? ಈ ಪ್ರಶ್ನೆಗೆ ಸಿಗೋ ಉತ್ತರವೇ ಈ ಕ್ಷೇತ್ರದ ಭವಿಷ್ಯವನ್ನ ನಿರ್ಧರಿಸುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಿ.